ಚಿಕ್ಕಪ್ಪ ಹೇಳ್ತಾ ಇದ್ರು ಅದೊಂಥರ ಟನಲ್ ಥರ ಇದೆ, ಅದ್ರೊಳಗಡೆ ನೀರು ಹೋಗುತ್ತೆ ಆ ಥರ ಎಲ್ಲ ಹೇಳ್ತಾ ಇದ್ರು. ಸರಿಯಾಗೈತೆ ಆಳ 28 ಅಡಿ ಆಳದಲ್ಲಿ ಸುರಂಗ ಮಾಡಿರೋದು. ಟನಲ್ಲು. ನಾವು ವಿ ಆರ್ ಎಂಟರಿಂಗ್ ದ ಬ್ರಿಡ್ಜ್ ಗೈಸ್. ಇಲ್ಲಿಂದ ಸ್ಟ್ರೈಟ್ ಹೋಗೋದಾ? ಸೊ ಗೈಸ್, ನಾವು ಇವಾಗ ಎಲ್ಲೋಯ್ತಾ ಇದ್ದೀವಿ ಅಂತ ಅಂದರೆ ಬಾಗೂರ್ ನವಿಲೆ ಸುರಂಗ ಮಾರ್ಗ ಅಂತ ಇರೋ ಚಾನಲ್ ಹೆಸರದು. ಸೊ ಆ ಚಾನಲ್ಲು ಬಾಗೂರಲ್ಲಿ ಫೇಮಸ್ ಅಂತೆ. ಸೊ ನಾನು ಯಾವತ್ತೂ ನೋಡಿರಲಿಲ್ಲ. ಸೊ ನಮ್ಮ ಚಿಕ್ಕಪ್ಪನ ಜೊತೆ ಇವಾಗ ಅಲ್ಲಿ ಹೋಯ್ತಾ ಇದ್ದೀನಿ. ಏನೊಂದು 20 ಕಿಲೋಮೀಟರ್ ಅರೌಂಡು ಸುತ್ತಮುತ್ತ ಇರುತ್ತೆ, ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಅಲ್ಲಿ ಇವಾಗ ಹೋಯ್ತಾ ಇದ್ದೀವಿ. ಸೊ ಇಷ್ಟೊತ್ತು ಮನೇಲಿ ಕೂತಿದ್ವಿ, ದೊಡ್ಡಮ್ಮವರೆಲ್ಲ ಬಂದರು, ಮಾತಾಡಿಸ್ಕೊಂಡು ಅವರು ದೇವಸ್ಥಾನಕ್ಕೆ ಹೋದರು. ನಾವು ಈ ಕಡೆ ಹೋಗ್ಬಿಟ್ಟು ಅಲ್ಲಿಂದ ಚಾನಲಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್. ಸೊ ಇವಾಗ ಲೆಟ್ಸ್ ಗೋ. ಹೌ ಎಕ್ಸೈಟೆಡ್ ಆರ್ ಯು? ನಾನು ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ನಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ರು ಅದೊಂಥರ ಟನಲ್ ಥರ ಇದೆ, ಅದ್ರೊಳಗಡೆ ನೀರು ಹೋಗುತ್ತೆ ಆ ಥರ ಎಲ್ಲ ಹೇಳ್ತಾ ಇದ್ರು. ಸೊ ಎಕ್ಸೈಟ್ಮೆಂಟ್ ಇದೆ. ಸಿ ಹೌ ಇದೆ ಅಂತ. ನೀರು ಜಾಸ್ತಿ ಇದೆ ಇವಾಗ ಅಂತ ಹೇಳಿದ್ರು. ನೋಡೋಣ, ಹೋದ್ಮೇಲೆ ಗೊತ್ತಾಗುತ್ತೆ ಕ್ಲೀನಾಗಿ ಹೆಂಗಿದೆ ಅಂತೆಲ್ಲ. ಇವಾಗ ಐಡಿಯಾ ಇಲ್ಲ ಅಷ್ಟು. ಒಂದು ಇಮ್ಯಾಜಿನರಿ ಫಿಗರ್ ಬಂದಿದೆ ತಲೆಯಲ್ಲಿ. ಓ, ಈ ಕಡೆಯಿಂದ ಹೋಗುತ್ತಾ? ಓ, ಇಲ್ಲೆಲ್ಲ ನೋಡಿ ಇವಾಗ ಎಂಟರ್ ಆದ್ವಿ ಒಳಗಡೆ. ಓಹೋ ಸರಿಯಾಗೈತೆ ಆಳ. ಒಳ್ಳೆ ಇದ್ರ ಥರ ಐತೆ, ಹೆಂಗೆ ಮೇಕೆದಾಟು ಇಂತ ಒಂದು ಸ್ವಲ್ಪ ಡೀಪ್ ಐತೆ. ಓಹೋ, ಏನು ಇಷ್ಟು ಸ್ಲ್ಯಾಂಟ್ ಆಗೈತೆ. ಆ ರಾಕ್ಸ್ ನೋಡಿ ಹೆಂಗ್ ಕಾಣಿಸ್ತೈತೆ. ಹೂವು ಸಕ್ಕದಾಗೈತೆ ನೋಡಿ ಗೈಸ್, ಹೆಂಗಿದೆ. ವಾವ್, ಪರವಾಗಿಲ್ಲ, ನೀರು ಕಾಣಿಸ್ತೈತೆ ಚೆನ್ನಾಗಿ ಅಲ್ವಾ? ಈ ಕಡೆಯಿಂದ ನೋಡೋಣ. ವಾವ್, ನೋಡಿ ಒಂದೆರಡು ಸಿನಿಮ್ಯಾಟಿಕ್ಸ್ ಅಲ್ಲಿ ಎಂಜಾಯ್ ಮಾಡ್ಕೊ ಬನ್ನಿ. ಬಾಯ್ ಬಾಯ್. ಗುಡ್. ತುಂಬಿದ್ರೆ ಎಷ್ಟು ಬರುತ್ತಲ್ಲ, ಇಷ್ಟು ತನಕ ಮೇಲ್ ತನಕ ಬರಂಗಿರುತ್ತೆ. ಸಾಕಾಯ್ತು. ಜನನೇ ಇಲ್ಲ ಈ ಕಡೆ. ಅಲ್ಲಿಂದಾನು ನೋಡ್ಬೋದಾ ಮೇಲಿಂದ? ಅಲ್ಲಿ ಇಲ್ಲ ಜಾಗ, ಅದೇ ಗಿಡ ನೋಡಕ್ಕೆ. ಅದು ಮೇನ್ ರೋಡ್ ಬರುತ್ತೆ? ಅದು ರೋಡ್ ಇಲ್ಲ. ಈಗ ಬಂದಿದ್ದೆ ರೋಡ್. ಹಾ, ಈ ಕಡೆ ಸೈಡಿಂದಾನೆ. ಹೆಂಗಿದೆ ನೋಡಿ ಕಲ್ಗಳು. 28 ಅಡಿ ಆಳದಲ್ಲಿ ಸುರಂಗ ಮಾಡಿರೋದು. ಟನಲ್ಲು. ಇದು ಫುಲ್ ಆಳ ಇತ್ತ? ಇದು ಇನ್ನೂ ಆಳ ಇದೆ. ಇದು ಅದ್ರಲ್ಲಿ ನೀರು ಹೋಗ್ತಾ ಇರೋದು ಇವಾಗ. ಸಾಕಾಗೈತೆ. ಈಗ ಈ ನೀರೇನೆ ಅಂದ್ರೂ 10 ಅಡಿ ಆಳದಲ್ಲಿ ಐತೆ. ಇದು ಅಷ್ಟು ನೀರು ಹೋಗ್ತಾ ಇರೋದು. ಓಹೋ, ವಾವ್, ಅದು ಮೂವ್ ಆಯ್ತಾರದ್ ನೋಡಿದ್ರೆ. ಬಿಲ್ಡಿಂಗ್ ಒಂದು ಫ್ಲೋರ್ 9 ಅಡಿ ಒಂದು ಫ್ಲೋರ್. ಅಷ್ಟು ನೀರು ಹೋಗ್ತಾ ಇದೆ. ಓಹೋ, ಸಾಕ್. ಆ ನೀರ್ ನೋಡಿದ್ರೆ ಹೆಂಗ್ ಕಾಣಿಸುತ್ತಲ್ವಾ? ಮೂವ್ ಆಯ್ತಾರದ್ ನೋಡಿದ್ರೆ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ. ರಿಯಲ್ ಆಗಿ ನೋಡಿದ್ರೆ ಅಷ್ಟು ದೊಡ್ಡ ನೀರು ಅಷ್ಟು ಗಾತ್ರ. ಅಂದ್ರೆ ಇದ್ರಲ್ಲಿ ಒಂಚೂರು ಸಿಗಾಕೊಂಡ್ರೆ ಎಳ್ಕೊಂಡು ಹೋಗ್ಬಿಡುತ್ತೆ, ಬರಕ್ ಆಗಲ್ಲ. ಅದು ಎಲ್ಲೋಗುತ್ತೆ ಅಲ್ಲೇ.
ಕೆಲವರು ಹಂಗೂ ಹೋಗ್ತಿದ್ದಾರೆ. ಓ ಆ ಫೋರ್ಸ್ ನೋಡಿ ಹೆಂಗಿದೆ, ಸರಿಯಾಗೈತೆ ಫೋರ್ಸ್. ಇದನ್ನ ಹಾಕಣ ಹೇಳ್ಕೊಂಡು ಹೋಯ್ತು ಅಷ್ಟೇ. ಅದು ಅಲ್ಲಿ ನೋಡಿ ಹೆಂಗಿದೆ ಅಲ್ಲ ಅಲ್ಲಿ, ಯಪ್ಪ ಯಪ್ಪ ಬೇರು ಕೆಳಗಡೆ ತನಕ ಹೋಗೈತೆ, ಟಚ್ ಆಗೈತದು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವುದದು ನೀಲಕಂಠೇಶ್ವರ ದೇವಸ್ಥಾನ. ಅದು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್? ಒಂದು 2-3 ಕಿಲೋಮೀಟ್ರ್ ಆಗ್ಬೋದಾ? ಒಳ್ಳದು ಒಂದು 2-3 ಕಿಲೋಮೀಟ್ರ್ ಆಗ್ಬೋದು ಮೇ ಬಿ. ಎಲ್ಲ ಅಪ್ಪ ಅಮ್ಮ ಅಲ್ಲೇ ಹೋಗಿರ್ತಾರೆ, ನಾವು ಹೋಗೋಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಫುಲ್ ಈ ಕಡೆ ಎಲ್ಲ ಫುಲ್ ತೋಟಗಳು ಜಾಸ್ತಿ, ಈ ಸೈಡ್ ಚಾನಲ್ ಇದು, ಅದಕ್ಕೆ ಫೆನ್ಸಿಂಗ್ ಹಾಕಿದ್ದಾರೆ. ಹಾಂ ಗುಡ್ ಒನ್. ಇದು ಇನ್ನೊಂದು ಹೇಳಿರಲಿಲ್ಲ, ಇದು ಹೇಮಾವತಿ. ವಾವ್, ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ಇದು ಹೇಮಾವತಿ ನೀರಂತೆ, ನವಲೆ. ಸೊ ಇದು ತುಮಕೂರು, ಯಾವುದದು ತುಮಕೂರಾ? ಹಾಂ, ತಿಪ್ಟೂರು ನವಿಲೆ ಮಾರ್ಗ ಆ ಕಡೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಯಾರು ಜಾಸ್ತಿ ಬರೋದೇ ಇಲ್ಲ ಅನಿಸುತ್ತೆ, ಫುಲ್ಲು ಇದಾಗೋಗಿದೆ ಮಳೆಗೆ, ಅದಕ್ಕೆ ಇದಕ್ಕೆ ಯೂಸೇ ಮಾಡ್ತಾ ಇಲ್ಲ. ಇದು ಮೇನ್ ರೋಡ್ ಬರ್ಬೋದೇನೋ ಅಲ್ವಾ, ಈ ಕಡೆ ರೋಡ್ ಮಾಡ್ಬೋದೇನೋ, ಅದನ್ನ ಐಡಿಯಾ ಮಾಡಿ ಇದು ಬಿಟ್ಟವ್ರೆ, ಆದರೆ ಮಾಡಿಲ್ಲ, ಕಂಟಿನ್ಯೂ ಮಾಡಿಲ್ಲ ಅನಿಸುತ್ತೆ. ಬೇರೆ ಏನೋ ಐಡಿಯಾ ಮಾಡಿರ್ತಾರೆ. ಈ ಕಡೆ ಎಲ್ಲ ರೋಡ್ಗೆ ಇದು ಪ್ಲ್ಯಾನ್ ಇದೆ, ಈ ಕಡೆ ಮೇ ಬಿ. ಗಟ್ಟಳ್ಳಿಗೆ ಹೋಗಲ್ವ ಇದು? ಹಿಂಗೆ ಹೋಗ್ಬೇಕಾ? ಗುಡ್. ನಾವು ವಿ ಆರ್ ಎಂಟರಿಂಗ್ ದ ಬ್ರಿಡ್ಜ್ ಗೈಸ್. ಇಲ್ಲೊಂದು ನಿಮಿಷ ನಿಲ್ಲಿಸಿ ಹೊಡಿಸ್ತೀನಿ. ಅಲ್ಲಿ ಕನೆಕ್ಟ್ ಆಗೈತೆ, ಅಲ್ಲಿ ನೋಡಿ ಚೆನ್ನಾಗಿ. ಓಹೋ ಮೈ ಗಾಡ್ ಬ್ರೋ, ದಿಸ್ ಇಸ್ ಕ್ರೇಜಿ. ಆ ಬ್ರಿಡ್ಜ್ ನೋಡಿ, ಅವಾಗಲೇ ನೋಡಿಸ್ನಲ್ಲ, ಅದು ಆ ಬ್ರಿಡ್ಜ್. ಇಲ್ಲಿ ಕಾಮಾಗಿ ಹರಿತಾ ಇದೆ, ಬರ್ತಾ ಬರ್ತಾ ಫುಲ್ ಫಾಸ್ಟ್ ಫೋರ್ಸು. ಈ ಕಡೆ ಹಿಂಗಿದೆ, ಯಪ್ಪ ಭಯ ಆಗುತ್ತೆ. ಅಲ್ಲಿ ನೋಡಿ ಹೆಂಗಿದೆ, ಅಲ್ಲಿ ಅದೇ ಅವಾಗಲೇ ಹೋದ್ವಲ್ಲ, ಅದೇ ಥರ ಕೆಳಗೈತಲ್ಲ ಅದುವೇ. ರೋಡ್ ಮಾಡಿರ್ತಾರೆ, ಮಣ್ಣೆಲ್ಲ ತೆಗೆದು ಕನ್ಸ್ಟ್ರಕ್ಷನ್. ವಾವ್, ಲೆಟ್ಸ್ ಗೋ ಅಗೇನ್ ಗೈಸ್. ನಾನು ಒಂಥರ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಶೇರ್ ಮಾಡಿದ್ದೀನಿ ಇವತ್ತು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಯಿತಾ, ಇನ್ನೊಂದು ಡ್ರಿಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಇವಾಗ ಬನ್ನಿ ನೆಕ್ಸ್ಟ್ ಅಲ್ಲೇ ಸಿಗೋಣ. ಇಲ್ಲಿ ಯಾವುದದು ನೀಲಕಂಠೇಶ್ವರ ದೇವಸ್ಥಾನ.